ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ಸ್. ಇವತ್ತು ನಾನು ಕ್ರ್ಯಾಬ್ ಕರಿ, ಜಂಜಿ ಕರಿ ಮಾಡಿದ್ದೇನೆ. ಈ ವಿಡಿಯೋನ ಕೊನೆ ತನಕ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವ ರೀತಿ ಮಾಡೋದೆಂದು ಬನ್ನಿ ನೋಡೋಣ. ಈ ಕ್ರ್ಯಾಬನ್ನು ತುಳುವಲ್ಲಿ ಜಂಜಿ, ಕನ್ನಡದಲ್ಲಿ ಏಡಿಕಾಯಿ ಮತ್ತು ಅಂತ ಹೇಳ್ತಾರೆ. ತುಂಬ ಸುಲಭವಾದ ರೆಸಿಪಿ. ಯಾವ ರೀತಿ ಮಾಡೋದೆಂದು ಬನ್ನಿ ನೋಡಿ. ನಾನು ಮೊದಲಿಗೆ ಒಂದು kg ಕ್ರ್ಯಾಬನ್ನು ತೆಗೆದುಕೊಂಡಿದ್ದೇನೆ. ಅದನ್ನು ಕ್ಲೀನ್ ಮಾಡಲಿಕ್ಕೆ ಕೊಟ್ಟಿದ್ದೇನೆ. ಮೀನು ಮಾಡುವವರ ಹತ್ರ ಕೊಟ್ಟಿದ್ದೇನೆ ಅದನ್ನು ಕ್ಲೀನ್ ಮಾಡಲಿಕ್ಕೆ, ಕಟ್ ಮಾಡಲಿಕ್ಕೆ. ಅದನ್ನು ಮನೆಗೆ ತಂದು ತೊಳೆದು ಕಟ್ ಮಾಡಿ ಇಟ್ಟಿದ್ದೇನೆ. ಇದನ್ನು ಈಗ ಸಪ್ರೇಟ್ ಇಟ್ಟುಕೊಳ್ಳೋಣ. ಈಗ ಒಂದು ಬಾಣಲೆ ತೆಗೆದುಕೊಂಡಿದ್ದೇನೆ. ಅದಕ್ಕೆ ಎಣ್ಣೆಯನ್ನು ಹಾಕ್ತಾಯಿದ್ದೇನೆ. ಒಂದು ದೊಡ್ಡ ಚಮಚದಷ್ಟು ಎಣ್ಣೆಯನ್ನು ಹಾಕಿ ಅದಕ್ಕೆ ಸ್ಲೈಸ್ ಮಾಡಿದ ಒಂದು ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಇದು ಹುರಿಯುವಾಗ ಸ್ವಲ್ಪ ಒಗ್ಗರಣೆ ಎಲೆಯನ್ನು ಕೂಡ ಸೇರಿಸುವ. ಇದನ್ನು ಗೋಲ್ಡನ್ ಬ್ರೌನ್ ಬರುವ ತನಕ ಫ್ರೈ ಮಾಡಬೇಕು. ಸ್ವಲ್ಪ ಫ್ರೈ ಆಗ್ತಾ ಬಂತು. ಈಗ ಅದಕ್ಕೆ ಒಂದು ದೊಡ್ಡ ಚಮಚದಷ್ಟು ಕೊತ್ತಂಬರಿ ಬೀಜ, ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹುರಿತಾ ಇದ್ದೇನೆ. ಅದರ ಜೊತೆಗೆ ಒಂದು ತುಂಡು ಕೆತ್ತೆ ಮತ್ತು 4 ಲವಂಗವನ್ನು ಕೂಡ ಹಾಕ್ತಾ ಇದ್ದೇನೆ, ಗರಂ ಮಸಾಲ. ಈಗ ಅದಕ್ಕೆ ಖಾರಕ್ಕೆ ಒಂದು 10 ಬ್ಯಾಡಗಿ ಚಿಲ್ಲಿ ಹಾಕ್ತಾ ಇದ್ದೇನೆ. 10 ಅಥವಾ 8 ಕೂಡ ತೆಗೆದುಕೊಳ್ಬೋದು. ಇದನ್ನು ಸ್ವಲ್ಪ ಹೊತ್ತು ಹುರಿಯುವ, ಒಳ್ಳೆ ಪರಿಮಳ ಬರುವ ತನಕ ಹುರಿಯಬೇಕು ಇದನ್ನು. ಇದಕ್ಕೆ ನಾನು ಈಗ ತೆಂಗಿನಕಾಯಿಯನ್ನು ಸೇರಿಸ್ತಾ ಇದ್ದೇನೆ. ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಹಾಕಬೇಕು. ನಾನು ಒಂದು ಬೋಲಷ್ಟು ತೆಗೆದುಕೊಂಡಿದ್ದೇನೆ. ಇದನ್ನು ಆ ಈರುಳ್ಳಿಯೊಟ್ಟಿಗೆ ಚಂದ ಮಾಡಿ ಹುರಿಯಬೇಕು. ಒಳ್ಳೆ ಅರೋಮ ಬರುವ ತನಕ ಹುರಿಯಬೇಕು. ಈಗ ಅದಕ್ಕೆ ಅರ್ಧ ಚಮಚದಷ್ಟು ಅರಶಿನ ಪೌಡರನ್ನು ಸೇರಿಸಬೇಕು. ಈಗ ಗ್ಯಾಸನ್ನು ಆಫ್ ಮಾಡುವ. ಇದು ತಣ್ಣಗಾದ ಮೇಲೆ ನುಣ್ಣಗೆ ಪೇಸ್ಟ್ ಮಾಡುವ. ಸ್ವಲ್ಪ ಹುಳಿಯನ್ನು ಸೇರಿಸಿ ನುಣ್ಣಗೆ ರುಬ್ಬಿಟ್ಟುಕೊಳ್ಳಬೇಕು. ಹುಳಿಯನ್ನು ಹಾಕ್ತಾ ಇದ್ದೇನೆ. ಗ್ರೈಂಡ್ ಮಾಡುವ. ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಬೇಕು. ನೋಡಿ, ಗ್ರೈಂಡ್ ಆಗಿದೆ. ಮಸಾಲೆಯನ್ನು ಒಂದು ಪಾತ್ರೆಗೆ ಹಾಕಿಟ್ಟಿದ್ದೇನೆ. ಅದಕ್ಕೆ ಒಂದು ರುಚಿಗೆ ತಕ್ಕಷ್ಟು ಈಗ ಉಪ್ಪನ್ನು ಕೂಡ ಸೇರಿಸುವ. ಉಪ್ಪನ್ನು ಸೇರಿಸಿದ ಬಳಿಕ ಇದಕ್ಕೆ ನಾನು ಟೊಮೆಟೊವನ್ನು ಹಾಕ್ತಾ ಇದ್ದೇನೆ. 2 ಕಟ್ ಮಾಡಿದ ಟೊಮೆಟೊವನ್ನು ಸೇರಿಸ್ತಾ ಇದ್ದೇನೆ. ಈಗ ಶುಂಠಿಯನ್ನು ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಟಿದ್ದೇನೆ. ಒಂದು ಇಂಚಿನಷ್ಟು ದೊಡ್ಡ ಶುಂಠಿಯನ್ನು ಕಟ್ ಮಾಡಿ ಇಟ್ಟಿದ್ದೇನೆ. ಅದನ್ನು ಹಾಕ್ತಾ ಇದ್ದೇನೆ. ಅದರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೇನೆ. ಈ ಮಸಾಲೆಗೆ ಈಗ ನಾನು ಕ್ಲೀನ್ ಮಾಡಿಟ್ಟ ಕ್ರ್ಯಾಬನ್ನು ಕೂಡ ಹಾಕ್ತಾ ಇದ್ದೇನೆ. ಎಲ್ಲ ಕ್ರ್ಯಾಬನ್ನು ಸೇರಿಸಿದ ಮೇಲೆ ಇದನ್ನು ಮುಚ್ಚಳು ಮುಚ್ಚಿ ಒಂದು 15 ನಿಮಿಷಗಳ ಕಾಲ ಕುದಿಯಲು ಬಿಡೋಣ. ಇದು ಕ್ರ್ಯಾಬ್ ಮಸಾಲೆಯೊಟ್ಟಿಗೆ ಚಂದ ಮಾಡಿ ಬೇಯಬೇಕು. ಮುಚ್ಚಳು ಮುಚ್ಚಿ ಒಂದು 15 ನಿಮಿಷಗಳ ಕಾಲ ಕುದಿಯಲು ಬಿಡೋಣ. ಈಗ 15 ನಿಮಿಷ ಆಯಿತು. ಕ್ರ್ಯಾಬ್ ಕೂಡ ಒಳ್ಳೆ ಬೆಂದಿದೆ. ಈಗ ಇದಕ್ಕೆ ಒಗ್ಗರಣೆಯನ್ನು ರೆಡಿ ಮಾಡೋಣ. ಒಂದು ಪಾತ್ರೆ ತೆಗೆದುಕೊಂಡಿದ್ದೇನೆ. ಅದು ಬಿಸಿ ಮಾಡಿ ಅದಕ್ಕೆ 2 ದೊಡ್ಡ ಚಮಚದಷ್ಟು ತುಪ್ಪವನ್ನು ಹಾಕ್ತಾ ಇದ್ದೇನೆ. ತುಪ್ಪ ಬಿಸಿಯಾದ ಬಳಿಕ ಅದಕ್ಕೆ ಒಂದು ಕೊಚ್ಚಿದ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಅದು ಬ್ರೌನ್ ಕಲರ್ ಬರುವ ತನಕ ಫ್ರೈ ಮಾಡಬೇಕು. ಸ್ವಲ್ಪ ಒಗ್ಗರಣೆ ಎಲೆಯನ್ನು ಕೂಡ ಹಾಕಬೇಕು. ಈಗ ಗೋಲ್ಡನ್ ಬ್ರೌನ್ ಆಯಿತು. ಈಗ ಇದನ್ನು ಏಡಿ ಸಾರಿಗೆ ಅಂದರೆ ಕ್ರ್ಯಾಬ್ ಕರಿಗೆ ಇದನ್ನು ಸೇರಿಸಬೇಕು.
ಈಗ ನೋಡಿ ತಯಾರಾಗಿದೆ ನಮ್ಮ ಕ್ರ್ಯಾಬ್ ಕರಿ ಏಡಿ ಸಾರು. ಈ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ನಿಮ್ಮ ಸಪೋರ್ಟ್ ಯಾವಾಗಲೂ ಸ್ವೀಟಿ ಕ್ರಿಯೇಷನ್ಸ್ ಜೊತೆ ಇರಲಿ. ಧನ್ಯವಾದಗಳು. ಈ ವಿಡಿಯೋನು ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ.